ಒಣ ಬೇಸಾಯ ಇತ್ತು. ಈಗ ವೇಸ್ಟ್ ಲ್ಯಾಂಡ್ನಲ್ಲಿ ಒಳ್ಳೆ ಕೃಷಿ ಮಾಡಿದ್ದೀವಿ ನಾವು. ಈಗ ನಮ್ಮ ಸಮಗ್ರ ಕೃಷಿ ಮಾಡಿರೋದ್ರಿಂದ ಒಳ್ಳೆ ಉತ್ತೇಜನ ಸಿಗುತ್ತೆ ಸರ್ ನಮಗೆ. ಈಗ ಸುತ್ತಲೂ ನಾವು ಫಸ್ಟ್ ತ್ಯಾಗ ಮಾಡಿದ್ವಿ. ತ್ಯಾಗ ಸೆಂಟ್ರಿಗೆ ಹೆಬ್ಬೇವು, ಸಪೋಟ, ಮಾವು, ಗ್ಲೆಡಿಸೀಡೆ, ಸುತ್ತು ಬೇವಿನ ಮರ ಎಲ್ಲ ಇರೋದ್ರಿಂದ ಒಂದು ಸಮಗ್ರ ಕೃಷಿ ಆಗಿದೆ. ಇದು ಮಳೆ ಆಶ್ರಿತದಲ್ಲಿ ಶೇಂಗಾ ಹಾಕ್ತೀವಿ, ತೊಗರಿ ಹಾಕ್ತೀವಿ. ನಂತರ ಈಗ ನೋಡು, ಈಗ ಅಷ್ಟು ನೀರು ಕಮ್ಮಿ ಆತಂದ್ರೆ ಈ ಗ್ಲೆಡಿಸೀಡ್ ಐತಲ್ಲ ಸುತ್ತರ, ಅದನ್ನ ಕಡ್ದು ಇದು ಬುಡಕ್ ಹಾಕಿದ್ರೆ ಮಲ್ಚಿಂಗ್ ಮಾಡೋದ್ರಿಂದ ನೀರು ಹಿಡಿದುಕೊಳ್ಳುತ್ತೆ. ಜಾಸ್ತಿ ನೀರು ಬೇಕಾಗಲ್ಲ ನಮಗೆ. ಹಂಗಿದೆ. ಈಗ ನಾವು ಮೊದಲು ನೀರಾವರಿ ಇರಲಿಲ್ಲ ನಮಗೆ. ಈಗ ಈ 2 ವರ್ಷಕ್ಕಲೇ ನೀರಾವರಿ ಮಾಡಿರೋದು. ಮೊದಲು ಕೃಷಿ ಹೊಂಡ ಮಾಡ್ಕೊಂಡಿದ್ವಿ ನಾವು. ಆ ಕೃಷಿ ಹೊಂಡದಿಂದ ನೀರನ್ನ ಒತ್ತೊಯ್ದು ಬೆಳೆಸಿರೋದು ನಾವು. ಮೊದಲು ಎಲ್ಲ ನಾವು ಊರೊಳಗೆ ಸೇರ್ಕೊಂಡಿದ್ದು. ಈ ಸಮಗ್ರ ಕೃಷಿ ಮಾಡ್ಬೇಕಂತಲೇ ನಮ್ಮ ಇದು ಗಿರಿಜನ ಅಭಿವೃದ್ಧಿ ಯೋಜನೆಯಿಂದ ನಮ್ಮನ್ನ ಇದಕ್ಕೆ ಗುಜರಾತಿ ಕರ್ಕೊಂಡು ಹೋಗಿದೆ ಸರ್. ನಮಗೆ ಕರ್ಕೊಂಡೋಗಿ ಅಲ್ಲಿ ಬಂದು ಬಂದ್ಮೇಲೆ ನಾವು ಕೃಷಿ ಮಾಡಿ ಸರ್. ನಾನು ಮೊದಲು ಕಂಡಕ್ಟರ್ ಆಗಿದ್ದೆ ನಾನು ಬಸ್ನಾಳಗೆ. ಅದನ್ನ ಕೃಷಿ ಮಾಡಬೇಕಂತಲೇ ಚಾಲೆಂಜ್ ಮಾಡಿದಾಗ 2 ವರ್ಷ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಷ್ಟ ಅನಿಸ್ತು. ಇದು ಹೆಂಗಪ್ಪ, ಬರೀ ಗಿಡ ಬೆಳೆಸ್ಕೊಂಡಿದ್ದು ನಾವು ಜೀವನ ಮಾಡೋದು ಹೆಂಗೆ ಅಂತಂದು. ಆದ್ರೆ ನಾವು ಕೂಲಿ ಪಾಲಿ ಮಾಡ್ಕೊಂಡಿದ್ದು ಈ ಗಿಡ 4 ವರ್ಷ, ಈಗ 4ನೇ ವರ್ಷ ಒಳ್ಳೆ ಡೆವಲಪ್ ಆದಾಗ ಕೃಷಿಗೆ ನಾವು ಮೂಲ ಇದಕ್ಕಾದ್ವಿ. ಮೊದಲು ಈ ಜಮೀನು ನಮ್ಮ ಅಪ್ಪರ ಕಾಲದಿಂದ ಬರೀ ಶೇಂಗಾ, ಸಜ್ಜೆ ಅದೆಲ್ಲ ಹಾಕೊಂಡಿದ್ದಾರೆ ಸರ್. ಇದೆಲ್ಲ ಒಣಭೂಮಿಯಾಗಿ. ಈಗ ನಾವು 2011-12ರಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಇದು ಫಸ್ಟ್ ಸಪೋಟ ಮಾವು ಕೊಟ್ಟರು ನಮಗೆ. ಮಾವು ಪ್ರಾಬ್ಲಮ್ ಆಗಿ ಹೋಯ್ತು. ಸಪೋಟ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಸೆಂಟ್ರಲ್ಲಿ ನಾವು ಹೆಬ್ಬೇವು, ಗ್ಲೆಡಿಸೀಡೆ, ಇದಂಥದ್ದು ತ್ಯಾಗ, ಸಿಲ್ವರು ಇದೆಲ್ಲ ಮಾಡಿದ್ದೀವಿ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ಆ ಸೆಂಟ್ರಲ್ಲಿ ಈಗ ಮಳೆಗಾಲಕ್ಕೆ ಇದು ಶೇಂಗಾ ಮಾಡ್ತೀವಿ ಸರ್. ಈಗ ಟೋಟಲ್ 6 ಎಕರೆ ಜಮೀನಿದೆ ಸರ್. ಇದು ಮಾಡಿ ಬಂದು 2 ಎಕರೆ ಸಪೋಟ ಮಾಡಿದ್ವಿ ಸರ್. ಸಪೋಟ, ಮಾವು, ಹೆಬ್ಬೇವು, ಸುತ್ತ ಕಾಂಪೌಂಡ್ ಬಂದ್ಬಿಟ್ಟು ತ್ಯಾಗ, ಸಿಲ್ವರು ಇದಾಕಿದ್ದೀವಿ. ಗ್ಲೆಡಿಸೀಡೆ ಇದು ಹೆಬ್ಬೇವು. ಈಗ ಸಪೋಟ ಇದೆಲ್ಲ, ಸಪೋಟ ಸೆಂಟ್ರಿ ನಾವೇ ಮಾಡಿದ್ವಿ, ಹೆಬ್ಬೇವು ಮಾಡಿದ್ವಿ. ಹೆಬ್ಬೇವು ಮಾಡೋದ್ರಿಂದ ಅದು 8 ವರ್ಷಕ್ಕೆ ಫಸಲಿ ಬರುತ್ತೆ. ಇದೇನು ಬೇಸಾಯಕ್ಕೆ ಏನು ತೊಂದರೆ ಆಗಲ್ಲ, ಗಿಡಗಳಿಗೆ ತೊಂದರೆ ಆಗಲ್ಲ. ಅದು ಬಿದ್ದಂಥ ಅಲ್ಲಿ ಹಾಕೋ ನೀರು ಇದಕ್ಕೆ ಡ್ರಿಪ್ ಮುಖಾಂತರ ಇದೆಯಲ್ಲ, ಅದು ಸೀದಾ ಬಂದು ಅಲ್ಲಿ ಕಲೆಕ್ಟ್ ಆಗ್ತೈತೆ. ಅದರಿಂದ ಒಳ್ಳೆ ಉಪಯೋಗ ಆಗುತ್ತೆ. 8 ವರ್ಷಕ್ಕೆ ಒಳ್ಳೆ ಬೆಳೆ ಬಂದು ಆದಾಯನೂ ಚೆನ್ನಾಗಿರುತ್ತೆ. ಬಂದ್ಬಿಟ್ಟು ನೆಕ್ಸ್ಟ್ ಸಪೋಟ ಸೆಂಟ್ರಿಗೆ ಮಾವು ಇದೆಯಲ್ಲ, ಮಾವು ಆಗ್ತಲೇ ಇದಂಥದ್ದು ಹುಣಸೆ ಮರ ವರ್ಷ ಒಳ್ಳೆ ಆದಿನ ಇದೆ ಸರ್ ನಮಗೆ. ಇದು ಆದಿನ ಇರೋದ್ರಿಂದ ಅದ್ರಿಂದ ಬಿದ್ದಂಥ ತರಗು, ಕಟ್ಟಿಗೆನ ಮನೆ ಉಪಯೋಗ ಆಗುತ್ತೆ. ತರಗೇನಾಗ್ತದೆ ಅಂದರೆ ನಾವು ತರಗು ಗುಡಿಸ್ಕೊಂಬಿಟ್ಟು ಎರೆಹುಳು ಗೊಬ್ಬರಕ್ಕೆ ಇದನ್ನ ಮಾಡ್ಕೊತಾ ಇದ್ವಿ. ಆಮೇಕಿಂತ ಮಲ್ಚಿಂಗ್ ಮಾಡೋಕ್ಕೆ ತರಗೆಲ್ಲ ತಂದು ಮಲ್ಚಿಂಗ್ ಮಾಡ್ತಾ ಇದ್ವಿ ಗಿಡಗಳಿಗೆ. ಹಾಗೆ ಬಂದು ಇಲ್ಲಿ ಕೃಷಿ ಹೊಂಡ ಇದೆ. ಮೊದಲು ನಾವು ಕೃಷಿ ಹೊಂಡದ ಇದು ನೀರಾವರಿ ಇಲ್ದಾಗ ಈ 2 ವರ್ಷದ ಮಾತ್ರ ನೀರಾವರಿ ಇದ್ದಿದ್ದು. ಈಗ ಮೊದಲು ಕೃಷಿ ಹೊಂಡದ ನೀರು ಎತ್ತಾಕಿ ಗಿಡಕ್ಕೆ ಹಾಕ್ತಾ ಇದ್ವಿ. ಬೇವಿದೆ, ಬೇವು ನಾವೇ ಮಾಡ್ತೀವಿ. ನಮ್ಮ ಇದು ಕುರಿ ಮೇಕಿದಾವಲ್ಲ, ಅದು ಕಡ್ದು ಕುರಿ ಮೇಕಿಗೆ ಮೇವು ಆಗುತ್ತೆ. ಅದು ಬಿದ್ದಂಥ ಬೀಜಗಳನ್ನ ನಾವು ಮಾರ್ಕೋಬಹುದು, ಇಲ್ಲಾಂದರೆ ಬೇವಿನ ಎಣ್ಣೆ ಮಾಡ್ಕೊಂಡು ನೀಮ ಅಂತ ಆಯಲ್ ಮಾಡ್ಕೊಂಡು ಇದು ಕೃಷಿಗೆ ಬಳಸ್ಕೊಂತೀವಿ. ಗ್ಲೆಡಿಸೀಡ್ ಏನು ಮಾಡ್ತೀವಿ, ಕಡ್ದು ಗ್ಲೆಡಿಸೀಡನ್ನು ಮೇಕಿಗೆ ಹಾಕ್ತೀವಿ. ನೆಕ್ಸ್ಟ್ ಬಂದು ಬೇವನ್ನು ಉಪಯೋಗ ಬಳಸ್ಕೊಂಡು ಗ್ಲೆಡಿಸೀಡನ್ನು ಕಡ್ದು ಇದಕ್ಕೆ ಹಾಕಿ ಎರೆಹುಳುಗೆ ಭಾಳ ಸೂಪರಾಗಿರುತ್ತೆ ಇದು ಗ್ಲೆಡಿಸೀಡ್. ಅದು ನಾವು ಕೃಷಿ ಇಲಾಖೆಯಿಂದ ನಮಗೆ ಇದು ವಾಡಿ ಗುರ್ತಿಸ್ಬಿಟ್ಟು ನಮ್ಮನ್ನು ಕೃಷಿ ಇಲಾಖೆಯವ್ರು ಬಂದು ಈ ಥರ ಹಳ್ಳಾರಿಯೋದಕ್ಕೆ ಕೃಷಿ ಹೊಂಡ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮ್ಗೆ ಗುರ್ತಿಸ್ಕೊಟ್ರು. ಈಗ ನಾವೀಗ ಟೋಟಲಿ ಇದು 12 ಮೀಟ್ರ್ ಉದ್ದ 12 ಮೀಟ್ರ್ ಆಗಲ್ಲ ಕೃಷಿ ಹೊಂಡ ಮಾಡಿದ್ದೀವಿ. 15 ಅಡಿ ಆಳ ಇದೆ. ಇದು ಮೀನು ಬಿಡೋಣ ಅಂತಂದು ಇದನ್ನ ಪ್ಲಾನಿಂಗ್ ಹಾಕೊಂಡಿದ್ದೀವಿ. ಮೀನು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕೃಷಿ ಹೊಂಡ ಮಾಡ್ಕೊಂಡ್ರೆ ಬೋರ್ ರೀಚಾರ್ಜ್ ಆಗುತ್ತೆ. ಮೇಯ್ನ್ ಹೇಳ್ಬೇಕಂದ್ರೆ ಮಳೆ ಇಲ್ದಾಗ ಗಿಡಗಳಿಗೆ ನೀರು ಹಾಕ್ಕೋಬೋದು. ಪ್ರತಿಯೊಂದು ಇಲಾಖೆಯರು ನಮಗೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಫಾರೆಸ್ಟ್ ಆಫೀಸ್ ಆಗಿರ್ಬೋದು, ಇನ್ನು ಬಂದು ಕೃಷಿ ಇಲಾಖೆ ಆಗಿರ್ಬೋದು, ಅವರು ನಾವು ಯಾವ್ದೋ ಅವ್ರಿಗೆ ಸಹಕಾರ ಕೊಡ್ಬೇಕು. ಸಹಕಾರ ಕೊಡ್ಬೇಕಂದ್ರೆ
ಒಂದು 10% ನಾವು ಫಸ್ಟ್ ಕೈಯಿಂದ ಬಂಡವಾಳ ಹಾಕ್ಬೇಕು. ಆಮೇಕಿದ್ದ ಇಲಾಖೆಗಳು ನಮ್ಮನ್ನು ಕುರಿಸಿ ಕೊಡುತ್ತೆ ಸಹಾಯಧನ. ಆ ಸಹಾಯಧನ ಬಳಸ್ಕೋಬೇಕಂದ್ರೆ ನಾವು ಮರಾಧಾರಿತ ಕೃಷಿ ಮಾಡಿದ್ರೆ ಮಾತ್ರ ಇದನ್ನು ಬಳಸ್ಕೊಂಡು ನಾವು ಚೆನ್ನಾಗಿರ್ಬೋದು. ಆಮೇಕಿದ್ದ ಕೃಷಿ ಮಾಡಿ ಈಗೆಲ್ಲ ಗಿಡ ಎಲ್ಲ ಮಾಡಿದ್ವಿ, ಫಸ್ಟಿಗೆ ತುಂಬ ಕಷ್ಟ ಆಗಿರುತ್ತೆ. ಆ ಕಷ್ಟನೇ ಮಾಡ್ತೀವಿ ಅಂದರೆ ಈ ಗಿಡದಿಂದ ಇನ್ನು ಸ್ವಲ್ಪ ದಿನ ಆ ಬಂಡವಾಳ ಸ್ಟಾರ್ಟ್ ಆಗಿತ್ತು. ಈಗೆಲ್ಲ ಈ ವರ್ಷ ಒಳ್ಳೆ ಚೆನ್ನಾಗಿ ಮಳೆ ಆಗ್ತಾ ಇದೆ. ಹೋದ ವರ್ಷ ಸ್ವಲ್ಪ ಆಗಿತ್ತು, ಒಂದು 2 ಟನ್ ಸಪೋರ್ಟ್ ಆಗಿತ್ತು. ತೆಂಗಿನಾಗು ಈಗ ಹುಣಸೆ ಮರದಿಂದ ಆದಾಯ ಬಂತು. ಈಗ ನಾವು ಕೂಲಿ ಹೋಗ್ಕೊಂಡು ಅವಾಗ ಇದ್ದೀವಿ ಸರ್. ಆಮ್ಯಾಕೆ ಕುರಿ ಮೇಕೆ ಹಸುಗಳನ್ನ ಸಾಕೊಂಡು ನಾವು ಇಂಪ್ರೂವ್ ಆಗಿ ಇವಾಗ ಗಿಡ ಮರಗಳು ಸಾಕೊಂಡಿವಿ ಸರ್. ಮೊನ್ನೆ ಒಂದು ಸ್ವಲ್ಪ ಸಪೋಟ ಮಾರಿದ್ವಿ. ಇದರಲ್ಲಿ ಒಂದು 50 kg ಮಾವು ಬೆಳೆದಿದ್ವಿ ಸರ್ ಮೊನ್ನೆ. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ನೋಡಿದ್ವಿ ಸರ್. ನಾವು ಬದುಗಳು ಏನಿದಾವ ಅದಕ್ಕೆ ಗಿಡಗಳು ಬೆಳೆಸ್ಕೊಂಡಿದ್ದೀವಿ. ಸಪೋಟ ಗಿಡ ಸುತ್ತರ ಇವು ಇದ್ದಾವೆ, ಸಿಡಿ ಇದಾವಲ್ಲ, ಅವು ಮೇಕಿ ಬರ್ತವೆ. ಬೇವು ಅವು ಇದಕ್ಕೆ ಬರ್ತವೆ. ಪ್ರತಿಯೊಂದು ಗಿಡಗಳು ಏನಿದಾವ ಅದರಲ್ಲಿ ಗಿಡ ಮರಗಳು ಬೆಳೆಸೋದ್ರ ಜೊತೆಗೆ ಇವಕ್ಕೂ ಆಹಾರ ಆಗ್ತದೆ ಸರ್. ಕುರಿಗಾಗಿರಲಿ ಮೇಕೆಗಾಗಿರಲಿ ಸರ್. ಹೈನುಗಾರಿಕೆ ಬಗ್ಗೆ ಹೇಳ್ಬೇಕಂದ್ರೆ ಹಸು ಸಾಕಾಣಿಕೆ ಮಾಡಿದ್ದೀವಿ ಸರ್ ನಾವು. ಅದರಲ್ಲಿ 3 ಇದ್ದಾವೆ ನಮ್ಮ ಹಸು. ಒಂದು ಸೀಮೆ ಹಸ, ಒಂದು ಸೀಮೆ ಕರ, ಒಂದು ನಾಟಿ ಹಸ ಇದೆ. ಸೀಮೆ ಹಸ ನಾವು ಡೈರಿಗೆ ಹಾಲು ಹಾಕ್ತೀವಿ ಸರ್ ನಮ್ಮೂರಲ್ಲಿ. ಒಂದು ದಿನಕ್ಕೆ 9-10 ಲೀಟ್ರ್ವರೆಗೂ ಹಾಲು ಕೊಡ್ತೇವೆ ಸರ್. ಇದರಿಂದ ಸಗಣಿ ಆಗ್ತದೆ ಸರ್. ಸಗಣಿಯಿಂದ ನಾವು ಎರೆಹುಳ ಗೊಬ್ಬರ ಮಾಡ್ಕೊತೀವಿ ಸರ್. ನೀರು ಹೊಂಡ ಅಂತ ಮಾಡಿದ್ವಿ. ಇದನ್ನು ನೀರುಗಳು ಕರೆಂಟ್ ಇದ್ದಾಗ ಇದ್ರ ಬಿಟ್ಕೊಂಡು ಬೇರೆ ಕಡೆ ನೀರು ಸಂಗ್ರಹಿಸೋಕ್ಕೆ ಇದನ್ನು ತಟ್ಟಿ ಅಂತ ಮಾಡ್ಕೊಂಡಿದ್ವಿ. ಸುತ್ತೂರನ ನೀರು ಈ ಬಿಸಿಲಿಗೆ ನೀರು ಆವಿ ಆಗದಂತೆ ನಾವು ನೇಪಿಲ್ ಕಡ್ಡಿ, ಔಡ್ಲ, ಸಗಸೆ, ಬಾಳೆ, ಬೇವು ಇವನ್ನೆಲ್ಲ ಸುತ್ತೂರು ಹಾಕೊಂಡಿದ್ವಿ. ಇದ್ರ ಜೊತೆಗೆ ನಾವು ಮೀನು ಸಾಕಾಣಿಕೆಯನ್ನು ಮಾಡಿದ್ವಿ. ಈ ಸಮಗ್ರ ಕೃಷಿ ಮಾಡೋದ್ರಿಂದ ಇದು ಕರ್ನಾಟಕ ಸರ್ಕಾರ ನಮ್ಮ ಕೃಷಿ ಇಲಾಖೆ ಸೇರ್ಕೊಂಡ್ಬಿಟ್ಟು ನಮ್ಮನ್ನ ಜಿಲ್ಲಾ ಮಟ್ಟದಲ್ಲಿ ಉನ್ನತ ಕೃಷಿ ಪಂಡಿತ ಪ್ರಶಸ್ತಿಗೆ ಆಯ್ಕೆ ಮಾಡ್ಕೊಂಡು ಸರ್. ಇಲ್ಲಿಂದ ನಮ್ಮೂರಿಗೆ 2 ಕಿಲೋಮೀಟರ್ ಆಗುತ್ತೆ. ಎಲ್ಲ 2 ಕಿಲೋಮೀಟರ್ದಿಂದ ಬಂದು ಮಾಡೋಕ್ಕಾಗಲ್ಲ ಅಂತೇಳಿ ಫಸ್ಟ್ ಮನೆಗೆ ಶಿಫ್ಟ್ ಮಾಡಿದ್ವಿ. ಮೇನ್ ಕಾರಣ ಅಂದರೆ ಈ ನಬಾರ್ಡ್ ಸಂಸ್ಥೆ. ನಬಾರ್ಡ್ ಸಂಸ್ಥೆಯಿಂದ ಐಡಿಎಫ್ ಸಂಸ್ಥೆ ಅಂದರೆ ಗಿರಿಜನ ಅಭಿವೃದ್ಧಿ ಯೋಜನೆಯಿಂದ ನಮಗೆಲ್ಲ ಸಹಕಾರ ಕೊಟ್ಟು ಈ ಕೃಷಿನ ಹಿಂಗೆ ಡೆವಲಪ್ ಮಾಡೋಕ್ಕೆ ಅನುಕೂಲ ಆಯಿತು. ಹಿಂಗೆ 5 ವರ್ಷದ ಹಿಂದೆ ಕೂಲಿ ಮಾಡ್ಕೊಂಡಿದ್ದರು. ಇವತ್ತು ಒಳ್ಳೆ ಆದಾಯ ಬರುತ್ತೆ ಕೃಷಿಯಿಂದ. ಕೈ ಬಿಡಕ್ಕೆ ಹೋಗ್ಬೇಡ್ರಿ ಜನ. ಕೃಷಿ ಮಾಡೋದ್ರಿಂದ ಮುಂದೆ ಒಳ್ಳೆ ಜೀವನ ಮಾಡ್ಬೋದು.